ಸಾರ್ವಜನಿಕ ಬಳಿಕ ವಿವಿಧ ರೀತಿಯ ಕಾಮಗಾರಿಗಳಿಗೆ ಆತ್ಮೀಯವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸಭಾ ವೇದಿಕೆಗೆ ಸ್ವಾಗತಿಸಿಕೊಳ್ಳುತ್ತಾ ಇದ್ದಾವೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ. ಹಲವಾರು ಕಿತ್ತೂರಿನ ಉಪಸ್ಥಿತಿಯೊಂದಿಗೆ ಸಮಾರಂಭ ಕಾರ್ಯಕ್ರಮ ಸಭಾ ವೇದಿಕೆಯಲ್ಲಿ ಉಪಸ್ಥಿತಿಯಲ್ಲಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರ ಸಮಾಗಮ ಅದ್ಭುತ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುತ್ತಾ ಇದೆ. ಸಭಾ ವೇದಿಕೆಯಲ್ಲಿ ನಮಗೆ 37 ಲಕ್ಷ, ಸುಮಾರು 1.5 ವರ್ಷದಲ್ಲಿ 37 ಲಕ್ಷ ರೂಪಾಯಿಯಷ್ಟು ಒಂದು ಕಾಮಗಾರಿಯನ್ನು ನಮಗೆ ಕೊಟ್ಟಿದ್ದೆ ಅದು ಖಂಡಿತವಾಗಿಯೂ ಶ್ರೀಮಾನ್ ಅಶೋಕ್ ಕುಮಾರ್ ರೈ ಅವರು ಅಂತೇಳಿ ಮಾತ್ರ ಅಂತ ಹೇಳಲಿಕ್ಕೆ ಬಹಳ ಇಚ್ಛೆಯಿಂದ ಹೇಳ್ತಾ ಇದ್ದೇನೆ. ಆತ್ಮೀಯರೇ, ತಡವಾಗಿ ಕಾರ್ಯಕ್ರಮ ಶುರುವಾದ ಕಾರಣ ನೇರವಾಗಿ ಸ್ವಾಗತದ ಕಡೆಗೆ ಹೋಗ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತ ನಮ್ಮೆಲ್ಲರ ಜನಪ್ರಿಯ ಶಾಸಕರು, ಬಡವರ, ದಲಿತರ, ಹಿಂದುಳಿದ ವರ್ಗಗಳ, ಅಲ್ಪಸಂಖ್ಯಾತರ ಆಶಾಕಿರಣ ನಮ್ಮೆಲ್ಲರ ಜನಪ್ರಿಯ ಶಾಸಕರಾಗಿರತಕ್ಕಂಥ ಶ್ರೀಮಾನ್ ಅಶೋಕ್ ಕುಮಾರ್ ರೈ ಅವರಿಗೆ ತಮ್ಮ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್, ಕಾರ್ಯಕ್ರಮದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಯಾರೋ ಮಾಡಿದ ಕೆಲಸವನ್ನ ಇನ್ಯಾರೋ ಲಾಭ ಪಡ್ಕೊಳ್ಳುವಂತ ಒಂದು ವಾತಾವರಣ ನಿರ್ಮಾಣ ಮಾಡುವಂತ ವಿಚಾರವನ್ನು ಒಂದು ದೇಶದಿಂದ ತಳಮಟ್ಟದಲ್ಲಿ ನೋಡ್ತಾ ಇದ್ದೇವೆ. ಇದು ಕಾಂಗ್ರೆಸ್ ಮಾಡಿದಂತ ಹಲವಾರು ಕಾರ್ಯಕ್ರಮವನ್ನ ಇವತ್ತು ಬಿಜೆಪಿಯವರು ಮಾಡಿದ್ದು ಅಂತ ಹೇಳುವಂತ ಒಂದು ಪ್ರಚಾರವನ್ನ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಮರಳಾಗುವ ವಿಚಾರ ಕೂಡ ಜನರು ಮರಳಾಗೋದು ಕೂಡ ನೋಡಿದ್ದೇವೆ ನಾವು. ವಿಶೇಷವಾಗಿ ಇದು ನನ್ನ ವೈಯಕ್ತಿಕವಾಗಿ ನನ್ನ ರಾಜಕೀಯ ಜನ್ಮಭೂಮಿ ಮತ್ತು ನನ್ನ ಕರ್ಮಭೂಮಿಯೂ ಹೌದು. ನಾವು 1980ನೇ ದಶಕದಲ್ಲಿ ಕಾಂಗ್ರೆಸ್ಸಿನ ವೈಭವದ ಕಾಲದಲ್ಲಿ ಇಡೀ ಚುನಾವಣೆ ಸಂದರ್ಭದಲ್ಲಿ, ಮತ ಎಣಿಕೆಯ ಸಂದರ್ಭದಲ್ಲಿ ಹಲವಾರು ಗ್ರಾಮಗಳು ಆ ಮತ ಎಣಿಕೆಯ ಫಲಿತಾಂಶದೊಳಗೆ ಭದ್ರಕೋಟೆಯಾಗಿ ನಾವು ಕಂಡಿದ್ದೇವೆ. ಆದರೆ ಬರ್ತಾ ಹಲವಾರು ಗ್ರಾಮಗಳು ಕಾಂಗ್ರೆಸ್ನ ಭದ್ರಕೋಟೆ ಎಂಬ ಆ ಹೆಸರನ್ನ ಅಲಿಸಿ ಆಗುವ ರೀತಿಯಲ್ಲಿ ಇವತ್ತು ಬಿಜೆಪಿ ಭದ್ರಕೋಟೆ ಅಂತದ್ದು ಕೂಡ ನಾವು ನೋಡಿದ್ದೇವೆ ಬಂಧುಗಳು. ಆದರೆ ಕಾಂಗ್ರೆಸ್ ಪ್ರಾರಂಭ ಆದಲ್ಲಿಂದ ಇಲ್ಲಿವರೆಗೆ ಎಲ್ಲಾ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ಗೆ ಮತ ನೀಡುವುದರ ಮೂಲಕ ಈ ಕೆಮ್ಮಿಂಜ ಗ್ರಾಮ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳುವಂತ ಒಂದು ವಿಚಾರವನ್ನ ಆ ಫಲಿತಾಂಶದ ಮೂಲಕ ಕೊಡುವಂತ ವಿಚಾರವನ್ನ ಇವತ್ತು ಕೆಮ್ಮಿಗೆ ಜನರು ಮಾಡಿದ್ದಾರೆ ಅಂತ ಹೇಳುವಂತ ವಿಚಾರವನ್ನ ಇವತ್ತು ಶಾಸಕರ ಗಮನಕ್ಕೂ ತರ್ತಾ ಇದ್ದಾನೆ. ಇಲ್ಲಿ ಎಲ್ಲರಿಗೂ ಕೂಡ ಹೊಸ ಜನರೇಷನ್ ಇದೆ, ಅವರಿಗೆ ಗೊತ್ತಿಲ್ಲ. ಕಳೆದ 37 ವರ್ಷಗಳಿಂದ 1985ರಲ್ಲಿ ವಿನಾಯಕ್ ಕುಮಾರ್ ಸೊರಕೆ ಅವರು ಈ ಭಾಗದಲ್ಲಿ ಶಾಸಕರಾಗಿ 2 ಅವಧಿಯಲ್ಲಿ ಇಡೀ ಪುತ್ತೂರು ಕ್ಷೇತ್ರಾದ್ಯಂತ ಸಂಚರಿಸಿ ಹಲವಾರು ಯೋಜನೆಗಳನ್ನು ಪಡೆಯುವಂತ ಕೆಲಸವನ್ನ ಮಾಡುವಂತ ವಿಚಾರವನ್ನು ನಾನು ಇವತ್ತು ಗಮನಿಸುವಂತ, ಅದನ್ನ ಹೇಳುವಂತ ವಿಚಾರವನ್ನು ಮಾಡ್ತಾ ಇದ್ದೇನೆ ಬಂಧುಗಳೇ. ಅದೇ ರೀತಿ ಇವತ್ತು ವಿನಾಯಕ್ ಕುಮಾರ್ ಸೊರಕೆ ಅವರು ಶಾಸಕರಾಗಿದ್ದಾಗ ಈ ಗ್ರಾಮಕ್ಕೆ ಏನು ಸಹಕಾರ ಕೊಟ್ಟಿದ್ದಾರೆ, ಆ ಬಳಿಕ ಯಾರೇ ಶಾಸಕರು ಕೂಡ ಈ ಒಂದು ಗ್ರಾಮದ ಅಭಿವೃದ್ಧಿಗೆ ಸಹಕಾರ ಮಾಡಿಲ್ಲ ಅಂತ ಹೇಳುವಂತ ವಿಚಾರವನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಪ್ರಥಮವಾಗಿ ಇವತ್ತು ಶಾಸಕರಾಗಿ ಆಯ್ಕೆಯಾದಂತ ನಮ್ಮ ಅಶೋಕ್ ಕುಮಾರ್ ರೈ ಅವರು 37 ಲಕ್ಷ ರೂಪಾಯಿ ಅನುದಾನವನ್ನ
ಇವತ್ತು 1.5 ವರ್ಷದಲ್ಲಿ ಈ ಒಂದು ಗ್ರಾಮಕ್ಕೆ ಕೊಟ್ಟದ ವಿಚಾರವನ್ನ ನಾನು ಹೆಮ್ಮೆಯಲ್ಲಿ ಹೇಳುವಂತ ವಿಚಾರವನ್ನು ನಾನು ಮಾಡ್ತಾ ಇದ್ದೇನೆ ಬಂಧುಗಳೇ. ವಿಶೇಷವಾಗಿ ಇವತ್ತು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ಆಗಿದೆ. ಇವತ್ತು ಇಲ್ಲ ಬಾವಿಯಿಂದ ಸರ್ಕಾರಿ ಬಾವಿಯಿಂದ ಸೇದು ನೀರು ಕುಡಿಯುವ ಸಂದರ್ಭದಲ್ಲಿ ಇವತ್ತು ಎಲ್ಲರ ಮನೆಗೆ ನೀರು ಕೊಡುವಂತ ನೀರಿನ ಯೋಜನೆಯನ್ನು ತಂದು ಈ ಭಾಗದಲ್ಲಿ ಅದು ಹೋರಾಟ ಮಾಡಿ ನೀರಿನ ಯೋಜನೆ ಬರಲಿ ಕೂಡ ಕಾಂಗ್ರೆಸ್ನ ನಮ್ಮ ಜಿಲ್ಲಾ ಪಂಚಾಯತ್ನ ಅಧಿಕಾರದ ವಿರುದ್ಧ ಹೋರಾಟ ಮಾಡಿ ನಾವೆಲ್ಲ ಸೇರಿ ಈ ಊರಿನ ಜನರು ಸೇರಿ ಹೋರಾಟ ಮಾಡಿ ಇಲ್ಲಿ ದೊಡ್ಡ ಒಂದು ಯೋಜನೆ ತರುವಂತ ಕೆಲಸವನ್ನು ಮಾಡುವಂತ ಅವಕಾಶ ಇತ್ತು ಬಂಧುಗಳು. ಇದರಲ್ಲಿ ವಿಶೇಷವಾಗಿ ಆ ಕಾಲದಲ್ಲಿ ಇಲ್ಲಿ ಮನೆಗೆಲ್ಲ ವಿದ್ಯುತ್ ಇರಲಿಲ್ಲ, ಯಾವ ಮನೆಗಳು ವಿದ್ಯುತ್ ಇರಲಿಲ್ಲ. ಮಂಡಲ ಪ್ರಜಾಪ್ರಧಾನಾಗಿ ನನಗೆ ಆಡಿಟ್ ಆಫೀಸ್ ಆಗಿತ್ತು, ಆದ್ರೂ ಕೂಡ ಅದನ್ನಾದ್ರೂ ಮಾಡಿ ಅದನ್ನು ಹೊರಗೆ ಹಾಕಿದ್ದು ಅಂದ್ರೆ ಪ್ರಥಮವಾಗಿ ಆ ಗುಡಿ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡುವಂತ ಕೆಲಸ ಮಾಡಿದ್ದೆ ಬಂಧುಗಳೇ. ಇವತ್ತು ಹಲವಾರು ರಸ್ತೆ 15 ರಸ್ತೆಗಳನ್ನ ನಾನು ನಮ್ಮ ಅವಧಿಯಲ್ಲಿ ಮಾಡಿದ್ದು. 15 ರಸ್ತೆಗಳು, ಹೊಸ ರಸ್ತೆಗಳನ್ನು ಹೇಳ್ತೇನೆ. ಒಂದು ಕೆಮ್ಮಿಂಜ ದೇವಸ್ಥಾನ ರಸ್ತೆ, 37 ವರ್ಷಗಳ ಕನಸು. ಕೆಮ್ಮಿಂಜ ದೇವಸ್ಥಾನದಿಂದ ಮುಟಡಿಗೆ ಸಂಪರ್ಕ ಮಾಡಬೇಕು ಅಂತ ವಿಷಯದಲ್ಲಿ ಅವತ್ತು ಕಾರ್ಯಯೋಜನೆ ಹಾಕಿದ್ದೆವು. ಆಗ ಜಿಲ್ಲಾ ಪಂಚಾಯತ್ ವಿಶೇಷ ಅನುದಾನ ತಂದು ಆ ರಸ್ತೆಯನ್ನು ಮಾಡ್ಲಿಕ್ಕೆ ಹೋದಾಗ ಆಗ ಅಷ್ಟು ತಾಂತ್ರಿಕತೆ ನಮಗೆ ಗೊತ್ತಿರಲಿಲ್ಲ, ಆಗ ಟ್ಯಾಕ್ಟಿಸ್ ಇರಲಿಲ್ಲ. ಆ ಕಡೆಯಿಂದ ಕೇಳಿದ್ರೆ ನಮ್ಗೆ ರಸ್ತೆ ಮಾಡಿ ಕೊಡಿ ಅಂತೇಳಿ ಕ್ರಿಶ್ಚಿಯನ್ಸು, ಆ ಕಡೆಯಿಂದ ಗೌಡ್ರುಗಳಿಗೆ ಕೇಳಿದ್ರೆ ನಮ್ಗೆ ರಸ್ತೆ ಮಾಡಿ ಕೊಡಿ ಅಂತೇಳಿ, ಆ ಕಡೆಯಿಂದ ಮಾಡಿದ್ರೆ ಈ ಕಡೆಯಿಂದ ಮಾಡಿದ್ರು. ಮಧ್ಯ ಕ್ರಿಶ್ಚಿಯನ್ಸ್ ಮತ್ತು ಗೌಡ್ರುಗಳು ಜಾಗ ಕೊಡ್ಬೇಕಿತ್ತು, ಗದ್ದೆ. ಆ ಗದ್ದೆ ಬಿಟ್ಟು ಕೊಡ್ಲಿಕ್ಕೆ ಅಡ್ಡಿಪಡಿಸಿದ್ರು. ಅವರ ಅಲ್ಲಿವರೆಗೆ ಜಾಗ ರಸ್ತೆ ಆಯಿತು, ಸಂಪರ್ಕ ಮಾಡಲಿಕ್ಕೆ ಬಿಡಲಿಲ್ಲ. 37 ವರ್ಷ ಪ್ರಯತ್ನ ಆಗಿ 4 ಸಲ ಭೂ ಸ್ವಾಧೀನ ಮಾಡಲಿಕ್ಕೆ ಪ್ರಯತ್ನ ಆಯಿತು. 3 ಸಲ ಸಣ್ಣ ತಾಂತ್ರಿಕ ತೊಂದರೆಯಿಂದ ರಿಜೆಕ್ಟ್ ಆಯಿತು. ಈಗ ಕೊನೆಗೆ ಹೇಳಿ ನಾನು 4ನೇ ಸಲ ಈ ಭೂ ಸ್ವಾಧೀನ ಪ್ರಕ್ರಿಯೆ ನಾವು ಪ್ರಾರಂಭ ಮಾಡಿದ್ರೆ ಇದು ಕೂಡ ಆಗಿದ್ರೆ ಅಷ್ಟಮಂಗಲ ಪ್ರಶ್ನೆ ಇಷ್ಟೇ ಹೋಗ್ಬೇಕು, ಇಲ್ಲದ್ರೆ ಆಗುದಿಲ್ಲ ಅಂತೇಳಿ ಮೊನ್ನೆ ತಕರಾರು ಆಗಿತ್ತು. ಶಾಸಕರು ಬಂದಿದ್ರು, ಅಲ್ಲಿ ಬೇಲಿ ಹಾಕಿದ ಪ್ರಕರಣ. ದಯವಿಟ್ಟು ಅದು ಭೂ ಸ್ವಾಧೀನ ಪ್ರಕ್ರಿಯೆ ಮುಗಿದಿದೆ, ಕೋರ್ಟಲ್ಲಿ ಸ್ಟೇ ಇದ್ದ ಕಾರಣ ಅದು ಬಾಕಿ ಆಗಿದೆ. ಅದು ಒಂದು ಮಾತ್ರ ಇಲ್ಲಿ ರಸ್ತೆ ಆಗಲಿಕ್ಕೆ ಸಂಪರ್ಕ ಆಗ್ಲಿಕ್ಕೆ ಕಾರಣ ಬಾಕಿ ಆಗಿದೆ ಅಂತ ಹೇಳುವಂತ ಶಾಸಕರು ಗಮನ ತರ್ತಿದ್ದಾನೆ. ಪೂರ್ಣಕಲೆ ನಮ್ಮ ಮದಕ ಹೋಗೋರ ಹೊಸ ರಸ್ತೆ ಮಾಡಲಾಯಿತು, ಪುತ್ರಮೂಳೆ ರಸ್ತೆ ಮಾಡಲಾಯಿತು, ಮಡಂತರ ಬೈಲು ರಸ್ತೆ ಮಾಡಲಾಯಿತು, ಮುಕ್ರಾಂಪಾಡಿನ ಮಹಿಳಾ ಕಾಲೇಜ್ ಹೊಸ ರಸ್ತೆ ಮಾಡಲಾಯಿತು, ಸಂಜಯನಗರ ಕಾಲೋನಿ ನಿರ್ಮಾಣ ಮಾಡಲಾಯಿತು. ಸಂಜಯನಗರ ಎಸಿಟ್ಟನ್ನು ನಾನು ಆ ಹೊಸ ಕಾಲೋನಿ ನಿರ್ಮಾಣ ಮಾಡಿ ಅಲ್ಲಿ ರಸ್ತೆ ಮಾಡಿ ಎಲ್ಲ ಮೂಲಭೂತ ಸೌಕರ್ಯ ಒದಗಿಸಿಕೊಟ್ಟು ಹಲವು ಹೊಸ ಶಾಲೆಯನ್ನು ಪ್ರಾರಂಭ ಮಾಡಿ ಅಲ್ಲಿ ಅಂಗಡಿಯನ್ನು ಮಾಡಿ ಒಂದು ದೊಡ್ಡ ಕಾಲೋನಿಯನ್ನು ಹಾಕಿ ಮಾಡುವಂತ ಕೆಲಸ ಆಯಿತು. ಬೆದ್ರಾಳಿಯಿಂದ ಸುರ್ಕ ರಸ್ತೆ ಮಾಡಲಾಯಿತು, ಕುಂಕಿ ಕಾಲೋನಿಗೆ ರಸ್ತೆ ಮಾಡಲಾಯಿತು, ಐಕೆ ಕಾಲೋನಿಗೆ ರಸ್ತೆ ಮಾಡಲಾಯಿತು, ಕೂರನಕ ಮೈದಾಡಕ್ಕೆ ರಸ್ತೆ ಮಾಡಲಾಯಿತು, ಕೂರನಕ ಕಲ್ಲೂರಾಯ ಒಂದು ರಸ್ತೆ ಇದೆ, ಆ ರಸ್ತೆ ಮಾಡಲಾಯಿತು. ಮುಕ್ರಾಂಪಾಡಿಯಿಂದ ಸಿಂಹವನಕ್ಕೆ ರಸ್ತೆ ಮಾಡಲಾಯಿತು, ಮುಕ್ರಾಂಪಾಡಿಯಿಂದ ಕೊಂಬರಾಜಕ್ಕೆ ಹೊಸ ರಸ್ತೆ ಮಾಡಲಾಯಿತು, ಕಾಡಮನೆಯಿಂದ ಮರಿಯಲು ರಸ್ತೆ ಮಾಡಲಾಯಿತು, ನೈತಾಡಿಯಿಂದ ಇಡಬಟ್ಟಿಗೆ ರಸ್ತೆ ಮಾಡಲಾಯಿತು, ಮಿಷನ್ ಮೂಳೆ ರಸ್ತೆ ಮಾಡಲಾಯಿತು. ಇಷ್ಟು ರಸ್ತೆಯನ್ನ ನಮ್ಮ ಈ 37 ವರ್ಷದ ಈ ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಮಂಡಲ ಪಂಚಾಯತ್ ಮೂಲಕ ಅವತ್ತಿನ ಶಾಸಕರ ಮೂಲಕ ಈ ಹೊಸ ರಸ್ತೆಯನ್ನು ನಿರ್ಮಾಣ ಮಾಡಿ ಇಡೀ ಗ್ರಾಮದಲ್ಲಿ ಪ್ರತಿಯೊಂದು ಮನೆಗಳಿಗೆ ಕುಡಿಯುವ ನೀರು ಕೊಡುವಂತ ಮನೆ ಕುಡಿಯುವ ನೀರು ಕೊಡುವಂತ ವ್ಯವಸ್ಥೆಯನ್ನು ಮಾಡಲಾಯಿತು ಬಂಧುಗಳೇ. ಇವತ್ತು ನಿವೇಶನ ಕೊಡುವಂಥದ್ದು, ಇವತ್ತು ಹಲವಾರು ಬೇಡಿಕೆಗಳಿವೆ. ಒಟ್ಟಾರೆ ನಮ್ಮ ಈ ಜನತಾ ಕಾಲೋನಿ, ನೈತಾಡಿ ಕಾಲೋನಿ, ಆಶ್ರಯ ಕಾಲೋನಿ, ಸಂಜಯನಗರ ಕಾಲೋನಿ ಒಟ್ಟು ನಮ್ಮ ಅವಧಿಯಲ್ಲಿ 400 ಜನರಿಗೆ ನಿವೇಶನ ಕೊಡುವಂಥದ್ದು, ಮನೆ ಕಟ್ಟಿಗೆ ನಿವೇಶನ ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡಲಾಗಿದೆ. ಅವತ್ತು ಕೂಡ ಮನೆ ನಿರ್ಮಾಣ ಮಾಡಲಿಕ್ಕೆ ಅವತ್ತು ಸಹಾಯಧನ ಕೊಡುವಂಥ ಕೆಲಸ ಮಾಡಲಾಗಿದೆ. ವಿಶೇಷವಾಗಿ ಇವತ್ತು ಕರ್ನಾಟಕ ರಾಜ್ಯದಿಂದ ಬಂದಂತ ಅನುದಾನವನ್ನು ಜಿಲ್ಲೆಗೆ ಬಂದಂತ ಅಥವಾ ಚುನಾವಣೆಗೆ ಸಂದರ್ಭವಾಗಿ ಇರತಕ್ಕಂತ ಯಾವುದೇ ಒಂದು ಸಭೆಗಳು ಅಲ್ಲ, ಒಂದು ಕೇವಲ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಗೆ ಸೇರಿದ ಈ ಒಂದು ಅಸಂಖ್ಯಾತ ಒಂದು ಜನ ಸಮೂಹ, ಈ ಮೊಟ್ಟೆತಡ್ಕದ ಈ ಸಮೂಹಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗಾಗಲೇ ಪ್ರಾಸ್ತಾವಿಕವಾಗಿ ಎಲ್ಲ ವಿಚಾರಗಳನ್ನ ಮೊಹಮ್ಮದ್ ಅಲಿ ಅವರು ಪ್ರಸ್ತಾಪ ಮಾಡಿದರು. ಆದರೆ ಇವತ್ತು ನಾನು ಉಲ್ಲೇಖ ಮಾಡತಕ್ಕಂಥದ್ದು ಸುಮಾರು 20 ತಿಂಗಳ ಅವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಒಂದು ನವ್ಯ ಪರಂಪರೆಯ ಒಬ್ಬ ಶಾಸಕನಾಗಿ ಆಯ್ಕೆಯಾದ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು. ಇವತ್ತು ನಾವು ಅವರನ್ನ ಎದುರು ಕೂತುಕೊಳಿಸಿ ಅವರ ಬಗ್ಗೆ ನಾವು ಹೊಗಳುವಿಕೆ ಅಲ್ಲ, ಇದು ಬರೇ ಮೊಟ್ಟೆತಡ್ಕದ ಈ ಗ್ರಾಮೀಣ ಭಾಗದ ಜನ ಹೊಗಳುವಂಥದ್ದಲ್ಲ. ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ಜನ ಇವತ್ತು ಪುತ್ತೂರನ್ನು ನೋಡ್ತಾ ಇದ್ದಾರೆ. ಪುತ್ತೂರಿನ ಒಬ್ಬ ಅಭಿವೃದ್ಧಿಯ ಹರಿಕಾರ ಸನ್ಮಾನ್ಯ ಶಾಸಕ ಅಶೋಕ್ ಕುಮಾರ್ ರೈ ಅವರನ್ನು ನೋಡ್ತಾ ಇದ್ದಾರೆ. ನಾವಿವತ್ತು ಅನೇಕ ಭಾಗಗಳಲ್ಲಿ ಹೋದಾಗ ಒಂದು ಜನಪ್ರತಿನಿಧಿತ್ವ ಅದು ಹೇಗಿರಬೇಕು, ಒಬ್ಬ ಶಾಸಕ ಹೇಗಿರ್ತಾನೆ ಮತ್ತು ಹೇಗಿರಬೇಕು ಎನ್ನುವುದನ್ನ ಈ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಒಂದು ಸಂದೇಶದ ಮೂಲಕ ಕಲಿಸಿಕೊಟ್ಟಂತಹ ಒಂದು ಕೀರ್ತಿ ಅದು ಪುತ್ತೂರು ಕ್ಷೇತ್ರದ
ಸನ್ಮಾನ್ಯ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರಿಗೆ ಸಲ್ತದೆ. ಇವತ್ತು ಈಗಾಗಲೇ ಪ್ರಸ್ತಾಪ ಮಾಡಿದರು, ಒಂದು ಕಾಲಘಟ್ಟಗಳಲ್ಲಿ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು ಈ ಕ್ಷೇತ್ರದಲ್ಲಿ ಶಾಸಕರಾಗಿದ್ದರು. ಆ ಒಂದು ಭವ್ಯ ಇತಿಹಾಸ ಮತ್ತು ಭವ್ಯ ಪರಂಪರೆ ಮತ್ತು ಭವ್ಯ ಅಭಿವೃದ್ಧಿಯ ಒಂದು ಕಾಲಘಟ್ಟಗಳ ನಂತರ ಇವತ್ತು ಕಾಂಗ್ರೆಸ್ಸಿಗೆ ಶಾಸಕರಾಗಿ ಸಿಕ್ಕಿದಂಥ ಒಂದು ವ್ಯಕ್ತಿಗಳು ಬಹಳ ಅಪರೂಪ. ಅನಂತರ ಸುಮಾರು 25 ವರ್ಷಗಳ ಒಂದು ಅಜ್ಞಾತವಾಸವನ್ನ ನಿವಾರಣೆ ಮಾಡಲಿಕ್ಕೆ ಸನ್ಮಾನ್ಯ ಶಕುಂತಲಾ ಶೆಟ್ಟಿ ಅವರು ಬರಬೇಕಾಗಿತ್ತು. ಆ ನಂತರ ಇವತ್ತು ಅಭಿವೃದ್ಧಿಯ ದೃಷ್ಟಿಕೋನ ನಾವಿವತ್ತು ಅನುದಾನಗಳನ್ನು ತರಬಹುದು, ಆದರೆ ಇವತ್ತು ನಾವು ಆಲೋಚನೆ ಮಾಡಬೇಕಾಗಿದೆ. ಈ ಒಂದು 20 ತಿಂಗಳ ಅವಧಿಯಲ್ಲಿ ಈ ಪುತ್ತೂರು ಕ್ಷೇತ್ರಕ್ಕೆ ಸುಮಾರು 2,000ಕ್ಕಿಂತ ಹೆಚ್ಚಿನ ಒಂದು ಕೋಟಿಗಳ ಅನುದಾನಗಳನ್ನ ಈ ಕ್ಷೇತ್ರಕ್ಕೆ ತರುವಂತಹ ಒಂದು ದಿಟ್ಟ ನಿರ್ಧಾರ ಮತ್ತು ಛಲ ಅದು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಮೂಲಕ ಇವತ್ತು ಬಂದಿದೆ. ಈಗಾಗಲೇ ನಾಡ್ದು ಅಧಿವೇಶನಗಳ ಆರಂಭ ಆಗ್ತದೆ. ಅಧಿವೇಶನಗಳ ಆರಂಭಗಳಲ್ಲಿ ಕಳೆದ ಒಂದು 7-8 ದಿನಗಳ ಅಧಿವೇಶನಗಳಲ್ಲಿ ಕಳೆದ ವರ್ಷ ಅಧಿವೇಶನ ನಡೆದಂತಹ ಕರ್ನಾಟಕ ವಿಧಾನಸಭೆಯಲ್ಲಿ ಒಬ್ಬ ತುಂಬು ಗರ್ಜನೆಯ ಮೂಲಕ ಈ ಕ್ಷೇತ್ರದ ಅಹವಾಲುಗಳು ಮಾತ್ರ ಅಲ್ಲ, ಇಡೀ ರಾಜ್ಯದ ಕ್ಷೇತ್ರಗಳ ಅಹವಾಲುಗಳ ಬಗ್ಗೆ ಒಂದು ರೀತಿಯ ಪ್ರಾತಿನಿಧ್ಯವಾಗಿ ಆ ಸದನದಲ್ಲಿ ಪ್ರಸ್ತಾಪವನ್ನ ಮಾಡಿದ್ರೆ, ಮಾತುಗಳನ್ನಾಡಿದ್ರೆ ಅದು ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತ ಅಶೋಕ್ ಕುಮಾರ್ ರೈ ಅವರು. ನಾವು ಅನೇಕ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡ್ತೇವೆ, ನಾವು ಕೂತ್ಕೊಂಡು ಮಾತಾಡ್ತೇವೆ, ನಾವು ರಾಜಕೀಯವಾಗಿ ಏನು ಹೇಳ್ಬೋದು, ನಾವು ಅವರ ಬಗ್ಗೆ ಅವರ ಎದುರು ಅಥವಾ ಏನು ಹೇಳ್ಬೋದು, ಯಾಕಂದ್ರೆ ನಮ್ಮ ಶಾಸಕರು. ಅದಲ್ಲ, ಅವರಲ್ಲಿರ್ತಕ್ಕಂಥ ಒಂದು ಇಚ್ಛಾಶಕ್ತಿ ಮತ್ತು ದೂರದರ್ಶಿತ್ವದ ಚಿಂತನೆಗಳನ್ನ ನಾವು ಗಮನಿಸಬೇಕಾಗಿದೆ. ಈಗಾಗಲೇ ಒಂದು ರೀತಿಯ ಇವತ್ತು ಅಭಿವೃದ್ಧಿಯ ವಿಚಾರಧಾರೆಗಳನ್ನ ಇವತ್ತು ಹೇಗೆ ನಾವು ಈ ಕ್ಷೇತ್ರದಲ್ಲಿ ಅಳವಡಿಸಿಕೊಳ್ಬೇಕು ಎನ್ನುವುದರ ಬಗ್ಗೆ ನಾವು ಚಿಂತನೆ ಮಾಡಿದಾಗ ಇವತ್ತು ಅದೆಲ್ಲ ಸಾಲುಗಳು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಮೂಲಕ ಇವತ್ತು ನಮಗೆ ಬರಲಿಕ್ಕೆ ಸಾಧ್ಯ ಆಗಿದೆ. ಒಂದು ನಿವೇಶನ ಈಗಾಗಲೇ ಸಂಜೆ ನಡೆದಂತಹ ಒಂದು ನೀರು ನಿರ್ವಹಣೆಗೆ ಸಂಬಂಧಪಟ್ಟಂತಹ ಒಂದು ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಿದ್ರು. ಈ ಕ್ಷೇತ್ರದ ಅನೇಕ ಗ್ರಾಮ ಪಂಚಾಯತ್ಗಳು ಇವತ್ತು ನಿವೇಶನಕ್ಕೆ ಜಾಗವನ್ನ ಕಾದಿರಿಸ್ತಕ್ಕಂತ ಒಂದು ಕೆಲಸವನ್ನು ಮಾಡಿದ್ರು. ಯಾರು ಈ ಕ್ಷೇತ್ರದಲ್ಲಿ ಯಾವುದೇ ಜಮೀನಿಲ್ಲದೆ ನಿವೇಶನ ಇಲ್ಲದೆ ಇರ್ತಕ್ಕಂತ ನಮ್ಮ ಸ್ನೇಹಿತರಿಗೆ ಇವತ್ತು ನಿವೇಶನವನ್ನ ಕೊಡ್ತಕ್ಕಂತ ಒಂದು ಕೆಲಸವನ್ನ ಮಾಡಬೇಕು ಎನ್ನುವಂಥದ್ದನ್ನ ನಮ್ಮ ಶಾಸಕರು ಇವತ್ತು ಪ್ರಸ್ತಾಪ ಮಾಡಿದ್ರು. ಆತ್ಮೀಯ ಸ್ಥಳೀಯರು ವಿಚಾರಗಳನ್ನು ಉಲ್ಲೇಖ ಮಾಡಲೇಬೇಕಾಗಿದೆ. ಮೊಟ್ಟೆತಡ್ಕ ಇಂದಿರಾನಗರ ಈ ಒಂದು ಪ್ರದೇಶ ಈಗಾಗಲೇ ಮಹಮ್ಮದ್ ಅಲಿ ಅವರು ಹೇಳಿದ ಪ್ರಕಾರ ಕಳೆದ 40-50 ವರ್ಷಗಳಲ್ಲಿ ಒಂದು ರೀತಿಯ ಅಭಿವೃದ್ಧಿಯನ್ನು ಕಂಡಂಥ ಒಂದು ಪ್ರದೇಶ. ಕಳೆದ 50 ವರ್ಷಗಳ ಹಿಂದೆ ಈ ಭಾಗ ಯಾವೊಂದು ಅಭಿವೃದ್ಧಿಗಳು ಇಲ್ಲಿ ಇರಲಿಲ್ಲ, ಮನೆಗಳಿರಲಿಲ್ಲ, ರಸ್ತೆಗಳಿರಲಿಲ್ಲ, ಯಾವ ರೀತಿಯಲ್ಲೂ ಇದು ಅಭಿವೃದ್ಧಿ ಹೊಂದಿಲ್ಲ. ಇಲ್ಲಿ ಒಂದು ತಗ್ಗಾದ ಸಾಮಾನ್ಯವಾದ ಒಂದು ಪ್ರದೇಶ, ವಿಶಾಲವಾದ ಪ್ರದೇಶದಲ್ಲಿ ಹೆಲಿಪ್ಯಾಡ್ ಇದೆ. ಹೆಲಿಕಾಪ್ಟರ್ ಬಂದರೆ ಇಳಿಯುವಂಥ ಒಂದು ಪ್ರದೇಶ. ನಂತರ ದಿನಗಳಲ್ಲಿ ಈ ಭಾಗದ ಅಭಿವೃದ್ಧಿಯ ಮೂಲಕ ಅದೆಷ್ಟೋ ಮನೆಗಳ ನಿರ್ಮಾಣ ಆಯಿತು. ಮೊಟ್ಟೆತಡ್ಕ ಇಂದಿರಾನಗರವಾಯಿತು. ಇಂದಿರಾ ಗಾಂಧಿ ಅವರು ಬಂದು ಇಳಿದ ನಂತರ ಇಂದಿರಾ ನಗರ ಎನ್ನುವ ಹೆಸರಿನ ಮೂಲಕ ಈ ಭಾಗ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದಿದಂಥ ಒಂದು ಪ್ರದೇಶ. ಅದೆಷ್ಟೋ ಈ ಇಂದಿನ ಕಾಂಗ್ರೆಸ್ ಸರ್ಕಾರಗಳಲ್ಲಿ ಅದೆಷ್ಟೋ ಊರುಗಳ ಅಭಿವೃದ್ಧಿ ಆಗಿದ್ರೆ ಅಲ್ಲಿ ಇವತ್ತು ಕಾಂಗ್ರೆಸ್ ಅನ್ನು ಕಾಣುವುದು ಸ್ವಲ್ಪ ಕಷ್ಟ ಸಾಧ್ಯ. ಆದರೆ ಕೆಮ್ಮಿಂಜೆ ಈ ಭಾಗದ ಮೊಟ್ಟೆತಡ್ಕ, ಈ ಭಾಗದ ಕೂರ್ನಾಟಕ, ಕೆಲವು ಪುತ್ತೂರಿನ ಪ್ರಮುಖ ಪ್ರದೇಶಗಳು ಕಾಂಗ್ರೆಸ್ಸಿಗೆ ಯಾವಾಗಲೂ ಒಂದು ಶಕ್ತಿಯನ್ನು ತುಂಬುವಂತ ಪ್ರದೇಶಗಳಲ್ಲಿ ಮೊಟ್ಟೆತಡ್ಕ ಒಂದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಈ ಭಾಗದ ಜನ ಒಂದು ರೀತಿಯಲ್ಲಿ
ಪಡೆಕೊಂಡ ಸೌಲಭ್ಯಗಳನ್ನು ಸವಲತ್ತುಗಳನ್ನು ಸಹಕಾರ ನೀಡಿದವರನ್ನು ನಿರಂತರವಾಗಿ ಇಟ್ಟುಕೊಳ್ಳುವಂಥವ್ರು. ಆ ನಿಟ್ಟಿನಲ್ಲಿ ಇವತ್ತು ಇಷ್ಟು ಹೊತ್ತಿಗೆ ಯಾವ ಊರಿಗೂ ಇಷ್ಟು ಜನ ಸೇರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸುಮಾರು 10 ಗಂಟೆಗಳು ಈಗಾಗಲೇ ದಾಟಿದೆ. ಇಷ್ಟು ಸಮಯದ ತನಕ ನೀವೆಲ್ಲ ಕಾದು ನಿಂತಿದ್ದೀರಾ ಅಂತ ಹೇಳುವಾಗ 2 ವಿಚಾರಗಳು, ಒಂದು ಕಾಂಗ್ರೆಸ್ ಪಕ್ಷ ಇರ್ಬೋದು, ಎರಡನೇದಾಗಿ ಸನ್ಮಾನ್ಯ ಅಶೋಕ್ ಕುಮಾರ್ ಇವರು ಇರ್ಬೋದು ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ಭಾಗಕ್ಕೆ ಕಾಂಗ್ರೆಸ್ಸಿನ ದೊಡ್ಡ ನಾಯಕರುಗಳು ಬರುವಾಗಲೂ ಇದೇ ರೀತಿ 2 ಗಂಟೆ ರಾತ್ರಿ ತನಕ ಸನ್ಮಾನ್ಯ ಜನಾರ್ದನ ಪೂಜಾರಿ ಅವರು ಬಂದು ಒಂದು ಕಾರ್ಯಕ್ರಮ ಮಾಡುವಾಗ ಇದೇ ರೀತಿಯಲ್ಲಿ ಕಾದು ನಿಂತದ್ದನ್ನು ನಾನು ನೆನಪು ಮಾಡ್ತಾ ಇದ್ದೇನೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಜನ ಸಾಮಾನ್ಯವಾಗಿ ರಾತ್ರಿ ಹೊತ್ತಲ್ಲಿ ನಿಲ್ಲೋದಿಲ್ಲ. 8 ಗಂಟೆ ನಂತರ ಬಹಳ ನಮಗೆ ಹೋಗುವಾಗ ಬಹಳ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಈ ಭಾಗದಲ್ಲಿ ಏನೇ ಇದ್ರೂ ಸಹ ನೀವು ಇಷ್ಟೊತ್ತು ಸೇರಿದ್ದೀರಾ ಅಂತ ಹೇಳುವಾಗ ನೀವು ಒಂದು ಅಭಿವೃದ್ಧಿಗೆ ಪೂರಕವಾಗಿ ಈ ಭಾಗದ ಜನರ ಮನಸ್ಸು, ಯಾಕೆಂತ ಹೇಳಿದ್ರೆ ಕೊಟ್ಟ ಕೆಲಸ ಅಭಿವೃದ್ಧಿಗೆ ಪೂರಕವಾಗಿ ನೀವೆಲ್ಲ ಯಾರೊಬ್ಬ ನಮ್ಮ ಶಾಸಕರು ಈ ಭಾಗಕ್ಕೆ ಬರ್ತಾರೆ ಅಂತ ಹೇಳುವಾಗ ಅವರನ್ನು ಕಾದು ನಿಂತು ಅವರಲ್ಲಿ ಹಲವು ಸಮಸ್ಯೆಗಳನ್ನು ಹೇಳಿಕೊಳ್ಳಿಕ್ಕೋಸ್ಕರ ನೀವು ಬಂದಿದ್ದೀರಾ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಈಗ ಈ ಒಂದು ಭಾಷಣ ಮಾಡುವವರು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ, ನನ್ನನ್ನು ಬೇಕಾದಷ್ಟು ಹೊಗಳಿದಷ್ಟು ನನಗೆ ಜವಾಬ್ದಾರಿ ಜಾಸ್ತಿ ಆಗ್ತದೆ ಅಂತ ನಾನು ತಿಳ್ಕೊಳ್ಳೋದು. ಸಂತೋಷ ಪಡುವುದರ ಜೊತೆಗೆ ಇನ್ನಷ್ಟು ಜವಾಬ್ದಾರಿ ಹೆಚ್ಚಿದೆ ಅಂತ ನಾನು ತಿಳ್ಕೊಳ್ಳುವಂಥದ್ದು. ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ನಾನು ಚುನಾವಣಾ ಸಮಯದಲ್ಲಿ ಇಲ್ಲಿಗೆ ಬಂದಿದ್ದೆ. 2-3 ಕಾರ್ಯಕ್ರಮಕ್ಕೆ ಇಲ್ಲಿ ನಾವು ಜೊತೆ ಸೇರಿದ್ದೇವೆ. ಇಲ್ಲಿ ಬಂದಾಗ ಇಲ್ಲಿ ಯಾವಾಗಲೂ ಕೂಡ ನಮ್ಮ ಹೇಮನಾಥ್ ಶೆಟ್ರು, ಮಹಮ್ಮದ್ ಅಲಿ ಬಡಗನ್ನವರು ಹೇಳಿದ ತರ ಇಲ್ಲಿ ಯಾವತ್ತೂ ಕೂಡ ಇಲ್ಲಿ ಕಾರ್ಯಕರ್ತರು ನಮಗೆ ವೋಟ್ ಹಾಕುವವರು ಇಲ್ಲಿ ಸಿಗುವಂತ ಒಂದು ಕ್ಷೇತ್ರ ಅಂತ ಹೇಳಿದ್ರೆ, ಒಂದು ಬೂತ್ ಅಂತ ಹೇಳಿದ್ರೆ ಅದು ಮೊಟ್ಟೆ ತಡ್ಕ ಅಂತ ಹೇಳಬಹುದು. ಇಲ್ಲಿ ಒಂದಷ್ಟು ಜನ ಪ್ರಮುಖರಿದ್ದಾರೆ. ಶೈಲಪೈ ಅವರಿದ್ದಾರೆ, ರಫೀಕ್ ಇದ್ದಾರೆ, ಬೇರೆ ಅವರಿದ್ದಾರೆ. ನಾನು ಎಲ್ಲರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಅನುದಾನಗಳನ್ನು ಕೊಡಬೇಕು, ಅಭಿವೃದ್ಧಿ ಪುತ್ತೂರಿನಲ್ಲಿ ಆಗಬೇಕು. ನಾವೆಲ್ಲ ಚುನಾವಣಾ ಸಮಯದಲ್ಲಿ ಒಂದಷ್ಟು ಭರವಸೆಗಳನ್ನು ಇಲ್ಲೇ ಕೂತು ಕೊಟ್ಟಿದ್ದೀವಿ. ನಾವೆಲ್ಲ ಇದ್ದೀವಿ. ಹಾಗೆ ಒಂದಷ್ಟು ಭರವಸೆಗಳ ಬಗ್ಗೆ ನಾವು ನಿಮ್ಗೆ ಕೊಟ್ಟಿದ್ದೀವಿ, 5 ಗ್ಯಾರಂಟಿಗಳ ಬಗ್ಗೆ. ಹಾಗೆ ನಮಗೆ ಒಂದು ಕಡೆ ಗ್ಯಾರಂಟಿಗಳ ಬಗ್ಗೆ ಹೇಳುವಾಗ ಇನ್ನೊಂದು ಕಡೆ ಡಬ ಅಂತ ಈ ಶೈಲಾ ಮಲ್ಯಾರು ಅಂತೆಲ್ಲ ಇರುವಾಗ ಅವತ್ತು ಭಾಷಣ ಬಿಟ್ಟಿರಲ್ಲ. ಈಗ 2,000 ರೂಪಾಯಿ ಎಲ್ಲಿದೆ, ಕರೆಂಟ್ ಎಲ್ಲಿದೆ, ಅಕ್ಕಿ ಎಲ್ಲಿ ಬರ್ತಾ ಇದೆ ಅಂತ ಕೇಳಿದ್ರೆ ಅದು ಕೂಡ ಗೃಹಲಕ್ಷ್ಮಿ 2,000 ಬರುವಂತದ್ದು. ನಮಗೆ ಸ್ವಲ್ಪ ಹೆದರಿಕೆ ಆಗ್ತಿದೆ. ಎಲ್ಲ ಅದು ಬರದಿದ್ರೆ ಏನು ಮಾಡುದು? ಒಂದು 6 ತಿಂಗಳು ದುಡ್ಬಹುದು, ಆನಂತರ ಪುನಃ ಏನು ಮಾಡುದು, ಉತ್ತರ ಹೇಗೆ ಕೊಡುದು ಅಂತ ನಮಗೆ ಹೆದರಿಕೆ ಆಗ್ತದೆ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೂ 5 ಗ್ಯಾರಂಟಿಗಳನ್ನು ಕೂಡ 40 ದಿವಸದಲ್ಲಿ ಕೊಡುವಂತ ಕೆಲಸವನ್ನು ಮಾಡಿದ್ರು. ಯಾರಾದ್ರೂ ಹೇಳಿ ಒಮ್ಮೆ, ಇದು ಒಳ್ಳೆಯ ಗ್ಯಾರಂಟಿಗಳಲ್ವಾ? ಇದರಿಂದ ಜನರಿಗೆ ಸಹಕಾರ ಆಗ್ಲಿಲ್ವಾ? ನಾವು ಕಾರ್ಯಕರ್ತರು ನಾವು ಅದನ್ನು ಪಡ್ಕೊಳ್ಳೋರು ಮರಿಬಾರ್ದು ಅಂತ ಹೇಳೋದು. ಈ ಭಾಗದ ಜನ ಮರೀಲಿಲ್ಲ. ಅದೇ ಜನರಿಗೆ ಈಗ ಮರೆಯುವಂತ ಕೆಲಸ ಭಾರಿ ಬೇಕಾಗ್ತದೆ. ಪ್ರತಿ ಒಬ್ಬ ಮಹಿಳೆಗೂ ಕೂಡ ಸರ್ಕಾರಿ ಉದ್ಯಮದಲ್ಲಿ ಯಾವ ರೀತಿ ಇದ್ದವರಿಗೆ ತಿಂಗಳಿಗೆ ಸಂಬಳ ಬರ್ತದೆ, ಅದೇ ರೀತಿ 2,000 ರೂಪಾಯಿ ಬರುವಂತದ್ದಾಗ್ತದೆ. ಒಂದು 2 ತಿಂಗಳದ್ದು ಬಾಕಿ ಆಗಿರ್ಬೋದು. ನಾವು ಹೋದಲ್ಲೆಲ್ಲ ಕೇಳಲಿಕ್ಕಿದೆ, ಏನು ಗೃಹಲಕ್ಷ್ಮಿ ನಿಮಗೆ ಬಂದಿದೆಯಾ ಅಂತ. ಆಗ ಮಹಿಳೆಯರು ಪಟ್ಟ ನಿಂತು ಭತ್ತೀಜಿ, ಅಯ್ಯೋ ಭತ್ತೀಜಿ ಅಂತ ಹೇಳುವಾಗ ನಾವು ಸ್ವಲ್ಪ ಹೆದರ್ತೇವೆ. ಪುನಃ ಏಪ ಭತ್ತೀಜಿ ಅಂತ ಹೇಳಿದ್ರೆ ಭತ್ತೀಜಿ 2 ತಿಂಗಳ ಭತ್ತೀಜಿ ಅಂತ. ಈ 16 ತಿಂಗಳು ಬಂದದ್ದು ಲೆಕ್ಕನೇ ಇಲ್ಲಲ್ಲ ಮಾರ್ರೆ. ಈ 2 ತಿಂಗಳು ಬರದ್ದು ಮಾತ್ರ ಲೆಕ್ಕ ಅಲ್ಲ. ಆಗ ನಾವು ಅವ್ರಿಗೆ ಹೇಳುದು, ಅಕ್ಕ 14 ತಿಂಗಳು 15 ತಿಂಗಳು ಬೈದಿನಿ, 2 ತಿಂಗಳು ಅಂದಾಗ ನಮಗೆ 2 ದಿನ ಒಟ್ಟು ಬರುವ. ಅದೀಗ ನಿನ್ನೆ ನಮ್ಮ ಮಂತ್ರಿ ಅದಕ್ಕೆ ಕೊಟ್ಟಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇನ್ನು 4 ದಿವಸದಲ್ಲಿ ಬಾಕಿ ಇರುವಂತ 2 ಕಂತು ಕೂಡ ಬರ್ತದೆ. ಇಲ್ಲಿ ಬರದೆ ಹೋಗುದಿಲ್ಲ, ಸ್ವಲ್ಪ ತಡ ಆಗ್ತದೆ. ಅದು 2,000 ರೂಪಾಯಿ ಬರುವಂತದ್ದು, ಅಕ್ಕಿ ಕೊಡುವಂತದ್ದು, ಬಸ್ಸಿನಲ್ಲಿ ಮಹಿಳೆಯರಿಗೆ ಫ್ರೀ. ಈಗ ಎಲ್ಲಿಗೆ ಹೋಗ್ಬೇಕಿದ್ರು, ನಾನು ಮೊನ್ನೆ ಒಂದು ಕಡೆ ಉಲ್ಲೇಖ ಮಾಡಿದೆ, ಒಂದು ಮಹಿಳೆ ಸಿಕ್ಕಿದ್ರು ನನಗೆ. ಅವ್ರ ಹತ್ರ ಕೇಳಿದೆ, ಅಕ್ಕ ಓಡೇ ಹೋಗ್ತಾರೆ, ಏನು ಕೊಡ್ಲ ಬಂದಾರ ಬೈನ ಅಂತ ಹೇಳಿದ್ರು. ಬೆಳಿಗ್ಗೆ ಒಂದು 2 ಕೆಜಿ ಬಂಗುಡೆ ಇದೆ ಕೈಯಲ್ಲಿ, ಯಾಕೆ ಅಂತ ಕೇಳಿದೆ. ಏನು ಬಂಗುಡೆ ಕೊಟ್ರೆ ಸ್ಟೇಟ್ ಬ್ಯಾಂಕ್ಗೆ ಹೋಯ್ನೆ ಅಂತ.
ಅದು ಬಂಗುಡೆ ಕೊಂಡ್ರೆ ಸ್ಟೇಟ್ ಬ್ಯಾಂಕ್ போன ಹೆಚ್ಚಕ್ಕ ಅದು ಅರೆಪ್ಪು ಕಂಡದ್ದು ಇದ್ದು ಪೋಯೆ ಬಸ್ಸುಟ್ಟು ಬೋನಗ ಫ್ರೀ ಬಣ್ಣಗ ಫ್ರೀ ಬಂಗುಡೆಗೆ ಕೆಜಿಗೆ 80 ರೂಪಾಯಿ ಕಡಿಮೆ ಫ್ರೆಶ್ ಬಂಗುಡೆ ತೆಗೆದು ಕೇಳ್ತದೆ ಅಡಿಗೆ ಗಣಕ ಬರ್ತೀವಿ ಓಡೆ ಇಲ್ಲಿಯೊಳಗೆ ಸಂಗತಿ ಇದೆ ನೋಡಿ. ಬಂಗುಡೆ ಕೊಂಡ್ರೆ ಇದಕ್ಕೆ ಸ್ಟೇಟ್ ಬ್ಯಾಂಕ್ ಹೋಗ್ಬಿಡೋ ಪರಿಸ್ಥಿತಿ ಬರ್ತದೆ. ಬಟ್ ಖುಷಿ ಆಗ್ಲಿ. ಎಲ್ಲಾದ್ರೂ ಕೆಲವು ಕಡೆ ಎಲ್ಲ ಕಂಡಕ್ಟರ್ಗಳನ್ನು ಕೆಳಗೆ ಡ್ರೈವರ್ ಸೀಟಲ್ಲಿ ಬಂದು ಮಹಿಳೆಯರು ಬಂದು ಕೂತ್ಕೊಂಡು ಬಸ್ಸಲ್ಲಿ ಬರುವಂತ ಸಂಗತಿಗಳು ಧರ್ಮಸ್ಥಳದಲ್ಲಿ ಆ ರೀತಿ ಆಗ್ತದೆ. ಈ ಮಹಿಳೆಯರೆಲ್ಲ ಒಂದು ಬಸ್ಸಲ್ಲೆಲ್ಲ ಹಾಕಿ ಡ್ರೈವರ್ ಅನ್ನೋದು ಹೊರಗೆ ಆಗ್ಲಿಕ್ಕೆ ಬಾಕಿ, ಅಷ್ಟು ಜನ ಅಲ್ಲಿಗೆ ಬರುದು. ಯಾಕಂದ್ರೆ ಕ್ಷೇತ್ರಕ್ಕೆ ಧಾರ್ಮಿಕ ಕ್ಷೇತ್ರಕ್ಕೆ ಜನ ಹೋಗುವಂಥದ್ದು. ಗಂಡನ ಹತ್ರ ದುಡ್ಡು ಕೇಳಲಿಕ್ಕೆ ಏನಿಲ್ಲಲ್ಲ, 2,000 ರೂಪಾಯಿ ಇಲ್ಲಿ ಬರ್ತದೆ, ಬಸ್ಸಿನಲ್ಲಿ ಫ್ರೀ, ಅಲ್ಲಿ ಊಟ ವ್ಯವಸ್ಥೆಗಳೆಲ್ಲ ಇದೆ, ಮತ್ತೆ ಏನು ಕರೆಂಟ್ ಬಿಲ್ಲು ಫ್ರೀ, ಯಾವ ವ್ಯವಸ್ಥೆಗಳಿಗೆ ಎಲ್ಲ ಸರ್ಕಾರ ಜೋಡಣೆ ಮಾಡಿದೆ. ಅನುದಾನಗಳು ಬರುವುದಿಲ್ಲ ಅಂತ ಒಂದಷ್ಟು ಜನ ಹೇಳ್ತಾರೆ. ಅನುದಾನ ಬರುವುದಿಲ್ಲ, ದುಡ್ಡು ಬರುವುದಿಲ್ಲ, ಯಾವುದು ಬರುವುದಿಲ್ಲ ಸ್ವಾಮಿ. 1,010 ಕೋಟಿ ರೂಪಾಯಿಯ ಕುಡಿಯುವ ನೀರಿನ ಯೋಜನೆ ಬಂದಿದೆ. ಈಗ ನನಗೊಂದಷ್ಟು ಜನ ಮನವಿಗಳನ್ನು ಕೊಟ್ಟರು. ಇವತ್ತು ನಾವು ಕುಡಿಯುವ ನೀರಿನ ಬಗ್ಗೆ ನಿನ್ನೆ ಕಡೆ ನಾವು ಹೇಮನಾ ಶೆಟ್ಟರು ಕೆಲವು ಶಿಲಾನ್ಯಾಸಕ್ಕೆ ಹೋಗುವಾಗ ಒಂದಷ್ಟು ಜನ ವಿನಂತಿ ಮಾಡ್ಕೊಂಡಿದ್ರು, ನೀರು ಬರುವುದಿಲ್ಲ ಅಂತ. ಇವತ್ತೆಲ್ಲ ಅಧಿಕಾರಿಗಳನ್ನು ಕರೆದು ಸಭೆ ಮಾಡಿದ್ದೇನೆ. ಎಲ್ಲಿ ಕೂಡ ನೀರಿನ ಸಮಸ್ಯೆಗಳು ಬರಬಾರದು. ನಗರ ಭಾಗದಲ್ಲಿ ಜಲಸಿರಿಯವರು ನೀರಿನ ವ್ಯವಸ್ಥೆಗಳನ್ನು ಮಾಡಬೇಕು. ಇಷ್ಟರವರೆಗೆ ಯಾರಿಗೂ ಕೂಡ ಯಾವ ಶಾಸಕರಿದ್ರು 1,010 ಕೋಟಿಯ ಒಂದು ಪ್ರಾಜೆಕ್ಟ್ ಎಲ್ಲಿಗೂ ಬಂದಿಲ್ಲ. ಅದು ಬಂದಿದ್ರೆ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಬೇಕಾದಂತ ಎಷ್ಟು ಅನುದಾನಗಳು. ಅದರ ಜೊತೆಯಲ್ಲಿ KMFಗೆ ಉದ್ಯಮಗಳು ಇಲ್ಲಿ ಬರಬೇಕು. KMFಗೆ 15 ಎಕರೆ ಜಾಗವನ್ನು ಕೊಡುವಂತಹ ಕೆಲಸವನ್ನು ಮಾಡಿದೀವಿ. ನಿಮ್ಮ ಪಕ್ಕದ ಮುಂಡೂರಿನಲ್ಲಿ ಒಂದು ದೊಡ್ಡ ಗ್ರೌಂಡ್ ಅನ್ನು ಮಾಡಿ ಅದರಲ್ಲಿ ಸುಮಾರು 32 ಕೋಟಿ ರೂಪಾಯಿಯಲ್ಲಿ ಎಲ್ಲ ವ್ಯವಸ್ಥೆಗಳು, ಸ್ವಿಮ್ಮಿಂಗ್ ಪೂಲು, ಬಾಸ್ಕೆಟ್ ಬಾಲು, ಆನಂತರ ವಾಲಿಬಾಲ್, ಸಿಂಥೆಟಿಕ್ ಟ್ರ್ಯಾಕ್, ಮಹಿಳೆಯರಿಗೆ ವಾಕಿಂಗ್ ಟ್ರ್ಯಾಕ್ ಎಲ್ಲ ಮುಂದಿನ ದಿವಸಗಳಲ್ಲಿ ಬರ್ತದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರ, ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರ, ಬಂಟ್ವಾಳ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ. ಬಂಟ್ವಾಳದವರು ಆ ಕಡೆ ಮಂಗಳೂರಿಗೆ ಹೋಗ್ಬೋದು, ಪುತ್ತೂರಿಗೆ ಬರ್ಬೋದು. ಎಲ್ರಿಗೂ ಲೈಸೆನ್ಸ್ ಮಾಡಬೇಕಿದ್ರೆ ಮುಂದಿನ ದಿವಸಗಳಲ್ಲಿ ನಿಮ್ಮ ಮುಂಡೂರಿಗೆ ಬರಬೇಕು. ನೀವು ಆಲೋಚನೆ ಮಾಡಿ, ದಿವಸಕ್ಕೆ ಕನಿಷ್ಠ 750 ಇಂದ 1,000 ಜನ ನಿಮ್ಮ ಮುಂಡೂರಿಗೆ ಬರ್ತಾರೆ. ಅಲ್ಲಿ RTO ಟ್ರ್ಯಾಕಿಂಗ್ ಆಗ್ತದೆ, ಆಟೋಮೆಟಿಕ್ ಲೈಸೆನ್ಸ್ ಕೊಡುವ ಟ್ರ್ಯಾಕ್ ಆಗ್ತದೆ. ಎಷ್ಟು ಜನ ಇಲ್ಲಿ ಬರ್ತಾರೆ ಅಂತ ನೀವು ಆಲೋಚನೆ ಮಾಡಬಹುದು. ನಮ್ಮ ವಿರಮಣಗುಡ್ಡೆಯನ್ನು ಸುಮಾರು 2.5 ಕೋಟಿ ರೂಪಾಯಿಯಲ್ಲಿ, ಆನಂತರ ಅಲ್ಲಿ ದೊಡ್ಡ 1 ಕೋಟಿ ರೂಪಾಯಿಯಲ್ಲಿ ನಮ್ಮ ಭಾರತ ದೇಶದ ಧ್ವಜವನ್ನು 275 ಫೀಟ್ ಮೇಲೆ ಹಾರಿಸುವಂತಹ ಸುಮಾರು 3.5 ಕೋಟಿ ರೂಪಾಯಿ ಅನುದಾನದಲ್ಲಿ ವಿರಮಣಗುಡ್ಡೆಯನ್ನು ಅಭಿವೃದ್ಧಿ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಸುಮಾರು 50-60 ಕೋಟಿ ರೂಪಾಯಿಯ ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿ ಕಳಿಸಿದ್ದೀವಿ. ಶಾಸ್ತ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನಂಗಡಿಗೆ 352 ಕೋಟಿ ರೂಪಾಯಿಯಲ್ಲಿ ಅನುದಾನಕ್ಕೆ ಅಲ್ಲಿ ಡ್ಯಾಮ್ ಕಟ್ಟಲಿಕ್ಕೆ ಅನುಮೋದನೆ ಸಿಕ್ಕಿದೆ. ಅನುದಾನಗಳು ಎಲ್ಲಿ ಪಡೆದ ಸ್ವಲ್ಪ ಆ ಕಡೆ ಕೊಯ್ಲದಲ್ಲಿ ಪಶುವೈದ್ಯಕೀಯ ಕಾಲೇಜನ್ನು ಆರಂಭ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳು ಆಗ್ತದೆ. ಸುಮಾರು 3,500 ಮಕ್ಕಳು ಅಲ್ಲಿ ಇನ್ನು 2 ವರ್ಷದಲ್ಲಿ ಅಲ್ಲಿಗೆ ಬರ್ತಾರೆ. ಇದು ಅಭಿವೃದ್ಧಿ ಅಲ್ವಾ? ಇದನ್ನು ಯಾರಿಗೂ ತಡೀಲಿಕ್ಕೆ ಆಗ್ತಾ ಇಲ್ಲ. ಅಶೋಕರಿಯನ್ನು ಎಲ್ಲಿ ಹಿಡಿಯುವುದು ಅಂತ ಜನ ಕಾಯ್ತಾ ಇದ್ದಾರೆ. ಗಂಟ್ಲಲ್ಲಿ ಹಿಡಿಯುವುದ, ಸೊಂಟದಲ್ಲಿ ಹಿಡಿಯುವುದ, ಕಾಲಲ್ಲಿ ಹಿಡಿಯುವುದ, ಎಲ್ಲಿ ಹಿಡಿದು ತಿಳಿಬೇಕು. ನನಗೆ ಇನ್ನೊಬ್ರು ಹೇಳಿದ್ರು, ಅಶೋಕರ ಜಾಗ್ರತೆ ಪುಲಿ ಪೂರಾ ಈಗ ಅಲ್ಪ ಮುಲ್ಪ ಗಂಟಿಂದ ಬರ್ತಾರೆ ಕಾತೊಂದುಲ್ಲೇನು. ಅದಕ್ಕೆ ನಾನು ಹೇಳಿದೆ, ನಾನು ಯಾರಿಗೂ ಮನಸ್ಸಿದ್ದು ಯಾರಿಗೂ ಅನ್ಯಾಯ ಮಾಡೋದಿಲ್ಲ ಸ್ವಾಮಿ. ನಾನು ಯಾರಿಗೂ ಅನ್ಯಾಯ ಬಗೆಯುವುದೇ ಇಲ್ಲ. ಕನಸಲ್ಲಿ ಕೂಡ ಯಾರ ಬಗ್ಗೆ, ಅವರ ಕೆಟ್ಟತನದ ಬಗ್ಗೆ ನಾನು ಆಲೋಚನೆ ಮಾಡುವುದಿಲ್ಲ. ಕೂಡಿದ್ರೆ ನನ್ನಿಂದ ಆಗುವ ಒಳ್ಳೆಯ ಕೆಲಸವನ್ನು ಮಾಡ್ತಾನೆ. ಇಲ್ಲಂತಂದ್ರೆ ನಾನು ನಮ್ಮಷ್ಟಕ್ಕೆ ಸುಮ್ಮನೆ ಇರ್ತೇನೆ. ಅವನು ಕಾಂಗ್ರೆಸ್, ಅವನು BJP ಅಂತ ನಾನು ನೋಡುವುದೇ ಇಲ್ಲ. ಯಾರು ಬಂದ್ರು ನನ್ನಿಂದ ಆಗುವಂತ ಕೆಲಸವನ್ನು ಇವತ್ತು ಎಷ್ಟು ಜನ ನಾನು ಇಲ್ಲಿ ಹೇಳಿದ್ರೆ ಈ ಪೇಪರ್ನವರೆಲ್ಲ ಬರೆದು ಬಿಡ್ತಾರೆ. ಪುನಃ ಅವ್ರು ನಾಳೆ ಪಾಪ ಅವ್ರಿಗೆ ಬೇಜಾರಾಗಬೇಕು. ಇವತ್ತು ಎಷ್ಟೋ ಜನ ಬೇರೆ ಪಕ್ಷದಲ್ಲಿ ಇದ್ದವರು ನಮಗೆ ಬಂದು ನಮ್ಮ ಹತ್ರ ಆಕ್ರಮ ಸಕ್ರಮವನ್ನು ಮಾಡಿಸಿಕೊಂಡು ಹೋಗುವಂತ ಕೆಲಸವನ್ನು ಮಾಡಿದ್ದಾರೆ. ಅವ್ರು ಬರಬಾರ್ದು ಅಂತ ಹೇಳುದಲ್ಲ. ನಾನು ಜನ ಯಾಕೆ ಬರ್ತಾರೆ? ನಾವು ಕೆಲಸ ಮಾಡಿಕೊಟ್ರೆ ಜನರ ಒಲವನ್ನು ಗಳಿಸಿಕೊಡುವಂತ, ಪ್ರೀತಿಯನ್ನು ಗಳಿಸುವಂತ ಕೆಲಸವಾಗಬೇಕು. ನಮ್ಮ ಕಾರ್ಯಕರ್ತರಿಗೆ ಎಲ್ಲ ವಿಚಾರಗಳು ತಿಳಿದಿರಬೇಕು. ನಮ್ಮ ಕಾರ್ಯಕರ್ತರಿಗೆ ಒಂದು ಅಷ್ಟು ಅವರ ನಾಲೆಜ್ ಅಷ್ಟು ಇಲ್ಲ ಅಂತ ನಾನು ಒಮ್ಮೊಮ್ಮೆ ಹೇಳಿಕೊಂಡೆ ಅವರಿಗೆ. ನೋಡಿ, ನಮ್ಮ 3 ಕಂಡೀಷನ್ ಇದೆ. ಈ 3 ವರ್ಷ 4 ತಿಂಗಳು ನಮಗೆ ಇನ್ನೂ ಅಧಿಕಾರದ ಸಮಯ ಇದೆ. ಯಾರು ಕೂಡ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ
ನಿವೇಶನ ರಹಿತರಾಗಿ ಇರಬಾರದು. ಎಲ್ರಿಗೂ ನಿವೇಶನ ಸಿಗ್ಬೇಕು, ಎಲ್ಲರ ಮನೆಗೂ ಕರೆಂಟ್ ಕನೆಕ್ಷನ್ ಬೇಕು, ಎಲ್ರಿಗೂ ಮನೆ ಬೇಕು, ಎಲ್ರಿಗೂ ಕುಡಿಯುವ ನೀರು ಕೊಡಬೇಕು. ಇವತ್ತೆಲ್ಲ ಮೀಟಿಂಗ್ ಅಲ್ಲಿ ಹೇಳಿದ್ದೀನಿ PDO ಅವರಿಗೆ, ಯಾರು ಕೂಡ ಎಲ್ಲಿ ಕೂಡ ಯಾರು ನಿವೇಶನ ಇಲ್ಲದ ನೀವು ಯಾರಾದ್ರೂ ಹೇಳುದು, ನಿಮಗೆ ಬಾಡಿಗೆ ಮನೆಯಲ್ಲಿದ್ರೆ 9 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 160ರಿಂದ 170 ಎಕರೆ ಜಾಗವನ್ನು ನಿವೇಶನಕ್ಕೆ ನಾವು ರೆಡಿ ಮಾಡಿದ್ದೇವೆ. ಇನ್ನೂ ಕೂಡ 200 ಎಕರೆ ಜಾಗವನ್ನು ನಿವೇಶನಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ಮುಂದಿನ 2 ವರ್ಷದಲ್ಲಿ ಯಾರು ಕೂಡ ನಿವೇಶನ ಇಲ್ಲದೆ ಇರಬಾರದು. ನೀವು ಎಲ್ಲೆಲ್ಲಿ ಬೇಕು, ನಮ್ಮ ಆಫೀಸಿನಲ್ಲಿ ಚಾರ್ಟ್ ಇದೆ, ಅದನ್ನು ನೋಡಿಕೊಂಡು ಹೋಗಿ ನೀವು ನಿಮ್ಮ ಆ ಪಂಚಾಯತಿನಲ್ಲಿ ಅರ್ಜಿ ಕೊಡಬಹುದು. ಆ ಪಂಚಾಯತಿನಲ್ಲಿ ಅರ್ಜಿ ಕೊಟ್ರೆ ನಿಮಗೆ ಮುಂದಿನ 2ರಿಂದ 3 ತಿಂಗಳಲ್ಲಿ ನಮಗೆ ಒಳ್ಳೆ ರೀತಿಯ ಸೈಟ್ ನಿವೇಶನವನ್ನು ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಸರ್ಕಾರದಿಂದ ಮನೆ ಕಟ್ಟಲಿಕ್ಕೂ ಕೂಡ ಅವರಿಗೆ ಅವಕಾಶವನ್ನು ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಯಾರು ಕೂಡ ನಿವೇಶನ ಇಲ್ಲದೆ ಇರಬಾರದು. ನಿಮಗೆ ನಿಮ್ಮ ಸಂಬಂಧದವರು ನಿಮ್ಮ ಯಾರು ಇದ್ರೂ ಕೂಡ ದಯಮಾಡಿ ನಾಳೆನೆ ಹೋಗಿ ಅರ್ಜಿ ಕೊಡುವಂತ ಕೆಲಸವನ್ನು ಮಾಡಬೇಕು. ಮುಂದಿನ 1.5 ವರ್ಷದಲ್ಲಿ 2 ವರ್ಷದಲ್ಲಿ ಸುಮಾರು 2,500 ನಿವೇಶನಗಳನ್ನು ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೊಟ್ಟು ಇತಿಹಾಸ ಪುಟಗಳಲ್ಲಿ ಬರೆಯುವಂತ ಕೆಲಸವನ್ನು ಮಾಡ್ತೇವೆ. ಖಂಡಿತ ಮಾಡ್ತೇವೆ. ಇದು ನಮ್ಮ ಎಜೆಂಡಾ, ಇದು ನಮ್ಮ ಮುಂದಿನ ಎಜೆಂಡಾ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರುವಂತದ್ದು, ಕಾರ್ಯಕರ್ತರು ಅವೇರ್ನೆಸ್ ಬೇಕು, ಕಾರ್ಯಕರ್ತರಿಗೆ ಮಾಹಿತಿ ಬೇಕು, ತಿಳ್ಕೊಳ್ಬೇಕು. ನಾವು ಮುಂದಿನ ದಿವಸಗಳಲ್ಲಿ ಎಲ್ರಿಗೂ 1 ದಿವಸದ ಕಾರ್ಯಕಾರಿಣಿಯನ್ನು ಮಾಡುವಂತ ಆಲೋಚನೆಯಲ್ಲಿ ಇದ್ದೇವೆ. ವಿಚಾರಗಳನ್ನು ತಿಳಿಸುವಂತ ಕೆಲಸಗಳನ್ನು ಮಾಡ್ತೇವೆ. ಅನುದಾನಗಳು ಬೇಕಾದಷ್ಟು ಬರ್ತೇವೆ. ಈ ಭಾಗಕ್ಕೂ ಕೂಡ ಈಗ ರಿಕ್ಷಾ ಸ್ಟ್ಯಾಂಡ್ ಸುಮಾರು 30-35 ರಿಕ್ಷಾ ಸ್ಟ್ಯಾಂಡ್ಗಳನ್ನು ಕೊಟ್ಟಿದ್ದೇವೆ. ನಾವು ನಿನ್ನೆ ಹೇಮಣ್ಣ ಶೆಟ್ರು ಮತ್ತೆ ನಾವೆಲ್ಲ ಅಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಅನ್ನು ಎಲ್ಲ ನಾವು ತಲೆಗೆ ತೆಗೊಂಡಿದ್ದೀವಿ. ಏನಂದ್ರೆ ಎಲ್ಲೆಲ್ಲಿ ಗ್ರೌಂಡ್ಗಳಿದೆ ಆ ಗ್ರೌಂಡ್ಗಳನ್ನು ಅಭಿವೃದ್ಧಿ ಮಾಡುವಂತದ್ದು. ಅದಕ್ಕೆ ಅನುದಾನವನ್ನು ಕೊಟ್ಟು ಅಲ್ಲಲ್ಲಿ ಕ್ರಿಕೆಟ್ ಆಡ್ಲಿಕ್ಕೆ ಮಕ್ಕಳಿಗೆ ಅದು ಡೇ ಅಂಡ್ ನೈಟ್ ಕ್ರಿಕೆಟ್ ಆಡಬೇಕು. ಅಲ್ಲಿ ಎಲ್ಲ ಆ ಗ್ರೌಂಡ್ಗಳನ್ನು ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಸರ್ಕಾರದ ಇಲಾಖೆ ಮುಖಾಂತರ ಅದನ್ನು ರಿಸರ್ವ್ ಮಾಡಬೇಕು. ಆ ರಿಸರ್ವ್ ಮಾಡಿ ಅಲ್ಲಿ ಡೇ ಅಂಡ್ ನೈಟ್ ಆಟ ಆಡ್ಲಿಕ್ಕೆ ಮತ್ತೆ ಅಲ್ಲಿ ಜಿಮ್ ಅನ್ನು ನಿರ್ಮಾಣ ಮಾಡುವಂತ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ಯುವಕರು ಯಾರಿದ್ದಾರೆ ಅವರು ಎಲ್ಲ ಹೋಗಿ ಅಲ್ಲಿ ಜಿಮ್ಮಿನಲ್ಲಿ ಆಟ ಆಡಬಹುದು, ಸಾಯಂಕಾಲ ಗ್ರೌಂಡ್ ಅಲ್ಲಿ ಆಟ ಆಡಬಹುದು. ಅವರ ಆರೋಗ್ಯವೂ ವೃದ್ಧಿ ಆಗ್ತದೆ, ಮನಸ್ಸಿಗೂ ಸಂತೋಷ ಆಗ್ತದೆ. ಮತ್ತೆ ಯುವಕರು ನಮಗೆ ಹಾಕುವುದು ಅಶೋಕರೇ ಅನ್ನೋದು ಓಟನ್ನು ಕೂಡ ಹಾಕುವುದು ಅಂತ ನಮ್ಮ ಅನಿಸಿಕೆ. ಮತ್ತೆ ದೇವರು ಹೇಗೆ ಇರ್ತಾನೆ ಆಗ್ತದೆ. ಹಾಗೆ ನಿನ್ನೆ ಕಾವು ಹತ್ರ ಒಂದು ಜಾಗವನ್ನು ಸಿಲೆಕ್ಷನ್ ಮಾಡಿದ್ರೆ ಇವತ್ತು PDOವನ್ನು ಕರೆದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಕೂಡಲೇ ಅದನ್ನು ನೀವು ಅಲ್ಲಿಂದ ನಿರ್ಮಿಸಿದೆ. ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬರಬೇಕು. ಬರಬೇಕಾ ಬೇಡವಾ? ನಿಮ್ಮ ದಮ್ಮೆ ಇಲ್ಲ, 2 ಜನ ಹೇಳಿದ್ದು ಬರಬೇಕು ಅಂತ. ಬೇಕಾ ಬೇಡವಾ ಮೆಡಿಕಲ್ ಕಾಲೇಜ್? ಮೆಡಿಕಲ್ ಕಾಲೇಜ್ ಯಾಕೆ ಬೇಕಂತ ಹೇಳಿದ್ರೆ, ನೋಡಿ, ಇಲ್ಲಿಂದ ನಾವು ಆರೋಗ್ಯ ಸರಿ ಇಲ್ಲ ಅಂತ ಆದ್ರೆ ನಾವು ಮಂಗಳೂರಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಇಲ್ಲಿ ಹೋಗ್ಬೇಕು, ಬೇರೆ ಎಲ್ಲಿಯೂ ಕಡೆ ಇಲ್ಲ. ಮಂಗಳೂರಿಗೆ ಹೋಗಿ ವಾಪಸ್ ಇಲ್ಲಿ ಬರುವಾಗ ಹೃದಯದ ತೊಂದರೆ ಇದೆ, ಮತ್ತೆ ಡೆಡ್ ಬಾಡಿಯನ್ನೇ ತರಬೇಕಂತ. ಅದಕ್ಕೆ ನಮಗೆ ವ್ಯವಸ್ಥಿತವಾದ ಇಲ್ಲಿ ಮೆಡಿಕಲ್ ಕಾಲೇಜ್ ಬೇಕಂತ ಮುಖ್ಯಮಂತ್ರಿಯವರ ಹತ್ರ ಮೊನ್ನೆ ಅರ್ಧ ಗಂಟೆ ಚರ್ಚೆ ಮಾಡಿದ್ದೀನಿ. ನಾಡಿದ್ದು 7ನೇ ತಾರೀಕಿಗೆ ಬಜೆಟ್ ಇದೆ. ತುಂಬಾ ನಿರೀಕ್ಷೆಯಲ್ಲಿ ಇದ್ದೇವೆ. ಕೊಡದಿದ್ರೆ ಅಪ್ಸೆಟ್ ಆಗುವ ಸಂಗತಿಗಳೇನಿಲ್ಲ. ನನ್ನ ಮನಸ್ಸಿನಲ್ಲಿ ಏನು ವಿಚಾರಗಳಿದೆ ಅದನ್ನೆಲ್ಲ ಮುಖ್ಯಮಂತ್ರಿಯವರ ಎದುರು ಕಾರಿ ಬಂದಿದೆ. ಇನ್ನು ಕೊಡುದು ಬಿಡುದು ಅವರಿಗೆ, ಅದು ಕೊಡಬಹುದು. ಕೊಡುವ ಮೊದಲು ನಮಗೆ 400 ಬೆಡ್ಡಿನ ಆಸ್ಪತ್ರೆ ಆದರೆ ಮಾತ್ರ ನಮಗೆ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಆಗ್ತದೆ. ಮೊದಲಿಗೆ 400 ಬೆಡ್ಡಿನ ಆಸ್ಪತ್ರೆ, ಆನಂತರ ಜೊತೆಯಲ್ಲಿ ಮೆಡಿಕಲ್ ಕಾಲೇಜನ್ನು ಕೂಡ ಕೊಡ್ತೇವೆ ಅನ್ನೋ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. 7ನೇ ತಾರೀಕು ಬಜೆಟ್ ಅಲ್ಲಿ ಎಲ್ಲಾದ್ರೂ ಪುತ್ತೂರಿಗೆ ಮೆಡಿಕಲ್ ಕಾಲೇಜು 400 ಬೆಡ್ ಆಸ್ಪತ್ರೆ ಸಿಕ್ಕಿತು ಅಂತ ಹೇಳಿದ್ರೆ ನಾವು ನಂಬಿರುವಂತಹ ದೈವ ದೇವರ ಅನುಗ್ರಹ ನಮಗೆ ಇದೆ ಅಂತ ತಿಳ್ಕೊಂಡು ಮತ್ತೆ ಕೂಡ ನಮಗೆ ಜನ ಓಟ್ ಹಾಕದಿದ್ರೆ ನಮ್ಮ ಹಣೆ ಬರ ಅಂತ ತಿಳ್ಕೊಳ್ಬೇಕಷ್ಟೇ, ಬೇರೆ ಏನು ನಾನು ಹೇಳಲಿಕ್ಕಿಲ್ಲ. ಡ್ರೈನೇಜ್ ಸಿಸ್ಟಮ್ಗಳಾಗಬೇಕು. ಡ್ರೈನೇಜ್ ಸಿಸ್ಟಮ್ಗಳಿಗೆ ಕೂಡ ಒತ್ತನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ. ಪುತ್ತೂರನ್ನು ಅಭಿವೃದ್ಧಿ ಮಾಡಬೇಕು. ಟೂರಿಸಂ ಸೆಂಟರ್ ಅನ್ನ ಮಾಡಿ KMF ಜನರಿಗೆ ಕೆಲಸ ಸಿಗುವಂತಾಗ್ತದೆ. ಒಂದು ದಿವಸಕ್ಕೆ 500 ಲಾರಿ ಇಲ್ಲಿ ಓಡಾಡ್ತದೆ. 500 ಜನರಿಗೆ ಲಾರಿ ಟೆಂಡರ್ ಹಾಕುವುದು, ಜನ ಬರುವುದು, ಹೋಟೆಲ್ ಅವರಿಗೆ ಬಾಕಿಯವರಿಗೆ ಎಲ್ಲ
ವ್ಯಾಪಾರ ವೃದ್ಧಿ ಆಗ್ತದೆ. ಆ ರೀತಿ ಪುತ್ತೂರನ್ನು ಅಭಿವೃದ್ಧಿ ಮಾಡುವಂತ ಹೇಳ್ಕೊಂಡು ಎಲ್ಲರನ್ನು ಸೇರಿಸಿಕೊಂಡು ಒಬ್ಬರಿಂದ ಪಕ್ಷ ಕಟ್ಟಲಿಕ್ಕೆ ಆಗುದಿಲ್ಲ. ಅಶೋಕರ ಏನ್ ಮಾಡ್ಬೋದು, ಭಾಷಣ ಕೊಡ್ಬೋದು, ನಿಮ್ಮೆಲ್ಲ ಮನೆಗೆ ಬಂದು ಮತ ಕೇಳಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಇನ್ನು ನಮಗೆ ಎಲ್ಲ ಈ ಮನೆಗೆ ಹೋಗಿ ಯಾರು ಸಹಕಾರ ಮಾಡ್ತಾರೆ ಇಂಥವ್ರು ಮಾಡಬೇಕು. ನಗರಸಭೆಯಲ್ಲಿ ಮಾತಾಡುವಂಥದ್ದು, ಬೇರೆ ಬೇರೆ ಮನೆಗೆ ತೊಂದರೆ ಆದಾಗ ಅವರ ಮನೆಗೆ ಹೋಗಿ ಸ್ಪಂದನೆ ಕೊಡುವಂಥದ್ದು, ಇದನ್ನೆಲ್ಲ ಇವರು ಮಾಡ್ತಾರೆ. ಆ ಮುಖಾಂತರ ನಾವು ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಪಕ್ಷಕ್ಕೆ ಕೂಡ ಗೌರವ ಸಿಗ್ತದೆ, ನಾವು ಮತವನ್ನು ಕೇಳಲಿಕ್ಕೆ ನಮಗೆ ಧೈರ್ಯ ಬರ್ತದೆ. ಆ ರೀತಿ ಪುತ್ತೂರಿನಲ್ಲಿ ಅಭಿವೃದ್ಧಿ ಕೆಲಸಗಳು ನಿರಂತರ ನಡೀತಿದೆ. ಈ ಭಾಗಕ್ಕೆ ಹೆಚ್ಚಿನ ಅನುದಾನಗಳನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಹೋರ ಕಾಲದಲ್ಲಿ ನೋಡ್ತಾರೆ, ನಾಳೆ ಇರ್ಬೋದು ಇಷ್ಟು ದೊಡ್ಡ ಲೀಸ್ಟ್ ಇಬ್ಬರದ್ದು ಕೂಡ ಖಂಡಿತ. ಈ ಕಾವು ಹೇಮಣ್ಣ ಶೆಟ್ಟರೊಮ್ಮೆ ಹೇಳಿಕ್ಕಿತ್ತು ಯಾವಾಗ ಕೂಲೆ ನೋಡಿ ಅಶೋಕರಾಗಿಲ್ಲ, ನೀವು ಟೇಬಲ್ ಅಲ್ಲಿ ಒಂದು ಚಾರ್ಟ್ ಹಾಕ್ಬೇಕು. ಆ ಚಾರ್ಟ್ ಅಲ್ಲಿ ಎಲ್ಲಿ ನಿಮ್ಗೆ ಹೆಚ್ಚು ಮತ ಕೊಟ್ಟಿದ್ದಾರೆ ಅದಕ್ಕೆ ಹೆಚ್ಚಿನ ಅನುದಾನಗಳನ್ನು ಕೊಡಬೇಕು ಅಂತ. ಖಂಡಿತ ಮುಂದಿನ ದಿವಸಗಳಲ್ಲಿ ಈಗ ಕೊಟ್ಟದ್ದು ಇನ್ನೂ ಬೇಕಿದ್ರು, ಇಲ್ಲಿ ಬೇಕಾದಷ್ಟು ಕೆಲಸಗಳಾಗಿದೆ, ನೀರಿನ ಕೆಲಸಗಳು ಏನಿದ್ರು ಕೂಡ ಹೆಚ್ಚಿನ ಆದ್ಯತೆಯನ್ನು ಈ ಬೂತಿಗೆ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತೇವೆ. ಮುಂದಿನ ದಿವಸಗಳಲ್ಲಿ ಬೇರೆ ಬೇರೆ ಚುನಾವಣೆಗಳು ಕೂಡ ಬರ್ಲಿಕ್ಕಿದೆ. ನಮ್ಮ ಮಾಮದಾಳಿಯವರು ಹೇಳಿದ ಕೂಡ ಮರೆಯುವುದು ಬೇಗ, ಎಷ್ಟು ಕೆಲಸ ನಾವು ಮಾಡಿದ್ರು ಅದನ್ನು ಜನ ಮರೀತಾರೆ ಬೇಗ. ಹಾಗೆ ಅದಕ್ಕೆ ಅದನ್ನು ಮನೆಗಳನ್ನು ಇಟ್ಟಿದ್ದೀವಿ. ಇವತ್ತು ನಮಗೆ ನ್ಯಾಷನಲ್ ಹೈವೇ ಮಂಗಳೂರಿಂದ ಬ್ಯಾಂಗ್ಳೂರಿಗೆ 4 ಲೈನ್ ಆಗ್ತಾ ಇದೆ. ಅದೇ ರೀತಿ ನಮ್ಮ ಮಾಣಿಯಿಂದ ಮೈಸೂರುವರೆಗೆ ನ್ಯಾಷನಲ್ ಹೈವೇ 4 ಲೈನ್ ಆಗ್ಲಿಕ್ಕೆ ಎಲ್ಲ ತಯಾರಿಗಳಾಗಿದೆ. ಅದಕ್ಕೆ DPR ಮಾಡಬೇಕು. ಆ DPR ಮಾಡಬೇಕಿದ್ರೆ ಅದು ನ್ಯಾಷನಲ್ ಹೈವೇ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದವರು ಮಾಡಬೇಕು. ಕೇಂದ್ರ ಸರ್ಕಾರದವರು DPR ಮಾಡಲಿಕ್ಕೆ ಟೆಂಡರ್ ಕರೆದಿದ್ರು, ಕರೆದು 1 ವರ್ಷ ಆಯ್ತು. ನಾವು ನಿರಂತರ ಅವರ ಕಚೇರಿಗೆ ಹೋಗಿ ಅವರನ್ನು DPR ಟೆಂಡರ್ ಮಾಡಿ ಅಂತ ನಾವು ಅವ್ರ ಹತ್ರ ವಿನಂತಿಗಳನ್ನು ಮಾಡ್ಕೊಂಡಿದ್ವಿ. ಆದ್ರೆ 1 ವರ್ಷದಲ್ಲಿ ಅವರು ಮಾಡಿಲ್ಲ. ನಾನು ಕೂಡ ನಮ್ಮ ಮಂಗಳೂರಿನ ಸಂಸದರಾದಂತಹ ಬ್ರಿಜೇಶ್ ಚೌಟರು ಕೂಡ ಅವರಿಗೆ ಫೋನ್ ಮಾಡಿ ಕರೆ ಮಾಡಿ ನಾವು ಅವರನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಆದ್ರೆ ಇವತ್ತಿನವರೆಗೆ ನ್ಯಾಷನಲ್ ಹೈವೇ ಈ ಅಧಿಕಾರಿಗಳು ಏನಿದ್ದಾರೆ ಅದನ್ನು ಇಲ್ಲಿಂದ ಡೆಲ್ಲಿಗೆ ಕಳಿಸಿದ್ದೀವಿ ಅಂತ ಹೇಳಿದೆ ಹೊರತು ಅವತ್ತು ಅನುದಾನವನ್ನು ಅದಕ್ಕೆ ಟೆಂಡರ್ ಮಾಡಲಿಕ್ಕೆ ಕೊಡ್ಲಿಲ್ಲ. ಮೊನ್ನೆ ನಮ್ಮ PWD ಮಿನಿಸ್ಟರ್ ಲೋಕೋಪಯೋಗಿ ಸಚಿವರು ಮಂಗಳೂರಿಗೆ ಭೇಟಿ ಕೊಟ್ಟಾಗ ನಾವು ಅವ್ರ ವಿನಂತಿ ಮಾಡಿಕೊಂಡಿದ್ವಿ, ನೋಡಿ ಅದು ನ್ಯಾಷನಲ್ ಹೈವೇ ಅವರು ಮಾಡಲಿಲ್ಲ, ರಾಜ್ಯ ಸರ್ಕಾರದ ಮುಖಾಂತರ ಅದನ್ನು DPR ಮಾಡಬೇಕು ಅಂತ ನಾವು ಅವ್ರ ಹತ್ರ ವಿನಂತಿಯನ್ನು ಮಾಡಿಕೊಂಡಿದ್ದೆವು. ಮಂಗಳೂರಿನ ಸಂಸದರು ಕೂಡ ನಮ್ಮ ಜೊತೆಯಲ್ಲಿ ಇದ್ರು. ನಮ್ಮ ಲೋಕೋಪಯೋಗಿ ಸಚಿವರು ಹೋಗಿ ಬ್ಯಾಂಗ್ಳೂರಿಗೆ ಹೋಗಿ 2 ದಿವಸಗಳು ಆಗ್ಲಿಲ್ಲ. ಕೂಡಲೇ ಇವತ್ತು ಮಧ್ಯಾಹ್ನ ನನಗೆ ಕರೆ ಮಾಡಿದ್ರು, ಅಶೋಕ್ ರೈಗಳೇ ನಿಮ್ಮ ರಸ್ತೆಯ DPR ಮಾಡ್ಬೇಕಾ, ಮಾಡಿ ಸಂಪಾಜೆ ರಸ್ತೆಯ DPR ಮಾಡ್ಬೇಕಾ, ಅದಕ್ಕೆ ದುಡ್ಡು ಇಡಬೇಕಾ ಅಂತ ನನಗೆ ಒಂದು 3 ಕೋಟಿ ಹಣವನ್ನು ಕೇಳಿದ್ದೀನಿ. ಆನಂತರ ಬಪ್ಪಳಿಗೆ ರಸ್ತೆಯ ಅಗಲೀಕರಣಕ್ಕೆ 5 ಕೋಟಿ ರೂಪಾಯಿಯನ್ನು ಕೇಳಿದ್ದೀನಿ. ಎಲ್ಲ ಅನುದಾನವನ್ನು ಹಂತವಾಗಿ ಕೊಡುವಂತಹ ಕೆಲಸವನ್ನು ಮಾಡ್ತೇನೆ ಅಂತ ವಿಚಾರವನ್ನು ಹೇಳಿದ್ದಾರೆ. ಈವಾಗಲೇ PWD ಲೋಕೋಪಯೋಗಿ ಇಲಾಖೆಯಿಂದ ನಮಗೆ ಸುಮಾರು 40 ಕೋಟಿ ರೂಪಾಯಿಯ ಅನುದಾನವನ್ನು